ಬಂಧುಗಳೇ ನಮಸ್ಕಾರ. ನಾನು ಶರತ್ ಭೈರಪ್ಪ. ಒಳ್ಳೆಯ ಜೀವನ ನಡೆಸಲು ನಾವು ಎಷ್ಟು ಕಷ್ಟಪಡುತ್ತಿದ್ದೇವೆ ಎಂಬುದು ಕೆಲವೊಮ್ಮೆ ನಮಗೆ ತಿಳಿದಿರುವುದಿಲ್ಲ. ಆದರೆ ಚಾಣಕ್ಯರ ಕೆಲವು ನೀತಿಗಳನ್ನು ಅಳವಡಿಸಿಕೊಂಡರೆ ಒಬ್ಬ ವ್ಯಕ್ತಿಯು ತನ್ನ ಜೀವನವನ್ನು ಸುಲಭವಾಗಿಸಿಕೊಳ್ಳಬಹುದು ಹಾಗೂ ಇದರಿಂದ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಬಹುದು ಎಂದು ಚಾಣಕ್ಯರು ಹೇಳಿದ್ದಾರೆ. ನಾವು ಚಾಣಕ್ಯರ ನೀತಿ ಗ್ರಂಥದ 4ನೇ ಅಧ್ಯಾಯದ 18 ಶ್ಲೋಕಗಳ ಬಗ್ಗೆ ಮಾತನಾಡುವುದಾದರೆ ಅದರಲ್ಲಿ ಒಬ್ಬ ವ್ಯಕ್ತಿ ತನ್ನ ಯಾವ ಗುಣಗಳಿಂದ ಯಶಸ್ಸನ್ನು ಸಾಧಿಸಬಹುದು ಎಂಬುದನ್ನು ಹೇಳಿದ್ದಾರೆ. ಅವುಗಳ ಕುರಿತು ನಾವಿಂದು ತಿಳಿಯೋಣ. ನಂಬರ್ 1, ಪ್ರಸ್ತುತ ಜೀವನದ ಬಗ್ಗೆ ಜ್ಞಾನವಿರಲಿ. ಆಚಾರ್ಯ ಚಾಣಕ್ಯರ ಪ್ರಕಾರ ಆ ವ್ಯಕ್ತಿಯು ಅತ್ಯಂತ ಬುದ್ಧಿವಂತನಾಗಿರ್ತಾನೆ. ತನ್ನ ಪ್ರಸ್ತುತ ಸಮಯ ಹೇಗೆ ನಡೆಯುತ್ತಿದೆ ಎಂದು ತಿಳಿದಿರುವವನು ಯಶಸ್ಸನ್ನು ಸಾಧಿಸಬಹುದು. ಈಗ ಸುಖವಾಗಲಿ ದುಃಖವಾಗಲಿ ಅದಕ್ಕೆ ತಕ್ಕಂತೆ ನಡೆದುಕೊಳ್ಳಬೇಕು ಎಂದು ಅವರು ತಿಳಿಸಿದ್ದಾರೆ. ಪ್ರಸ್ತುತ ಸಮಯದ ಬಗ್ಗೆ ಜ್ಞಾನ ಇರುವವನು ಮಾತ್ರ ಭವಿಷ್ಯದಲ್ಲಿ ಒಳ್ಳೆಯ ಜೀವನವನ್ನು ಹೊಂದಿರುತ್ತಾನೆ. ನಂಬರ್ 2, ನಿಜ ಸ್ನೇಹವನ್ನು ಅರ್ಥ ಮಾಡಿಕೊಂಡಿರಬೇಕು. ಆಚಾರ್ಯ ಚಾಣಕ್ಯ ಹೇಳುವ ಪ್ರಕಾರ ಯಶಸ್ವಿ ವ್ಯಕ್ತಿ ತನ್ನ ನಿಜವಾದ ಸ್ನೇಹಿತರು ಯಾರು ಮತ್ತು ತನ್ನ ಶತ್ರುಗಳು ಯಾರು ಎಂದು ತಿಳಿದುಕೊಳ್ಳಬೇಕು. ಅದೇ ಸಮಯದಲ್ಲಿ ಸ್ನೇಹಿತರಲ್ಲಿ ಅಡಗಿರುವ ಶತ್ರು ಯಾರು ಮತ್ತು ಅವನನ್ನು ಹೇಗೆ ಗುರುತಿಸಬೇಕು ಎಂಬುದನ್ನು ತಿಳಿದುಕೊಳ್ಳಬೇಕು. ಆಗ ಮಾತ್ರ ವೈಫಲ್ಯವನ್ನು ಬಿಟ್ಟು ಯಶಸ್ಸು ಸಾಧಿಸಲು ಸಾಧ್ಯ. ನಂಬರ್ 3, ಈ ಪ್ರಶ್ನೆಗಳಿಗೆ ಉತ್ತರವಿರಬೇಕು. ಚಾಣಕ್ಯ ನೀತಿಯ ಪ್ರಕಾರ ಒಬ್ಬ ವ್ಯಕ್ತಿಯು ತಾನು ಯಾವ ದೇಶದಲ್ಲಿ ವಾಸಿಸುತ್ತಿದ್ದಾನೆ ಎಂಬುದನ್ನು ಸಹ ತಿಳಿದಿರಬೇಕು. ಏನು ಕೆಲಸ ಮಾಡುತ್ತಿದ್ದೇನೆ, ಯಾವ ಸ್ಥಳದಲ್ಲಿ ವಾಸಿಸುತ್ತಿದ್ದೇನೆ ಮತ್ತು ನಗರದ ಪರಿಸ್ಥಿತಿಗಳು ಹೇಗಿವೆ, ಅವನು ಕೆಲಸ ಮಾಡುತ್ತಿರುವ ಕೆಲಸದ ಸ್ಥಳದಲ್ಲಿ ಜನರು ಹೇಗಿದ್ದಾರೆ, ಇವೆಲ್ಲ ಪ್ರಶ್ನೆಗಳಿಗೆ ಯಾವ ವ್ಯಕ್ತಿಯ ಬಳಿ ಉತ್ತರವಿರುತ್ತದೆಯೋ ಅಂತಹ ವ್ಯಕ್ತಿ ಯಶಸ್ವಿ ವ್ಯಕ್ತಿಯಾಗುತ್ತಾನೆ. ನಂಬರ್ 3, ಆದಾಯ ಮತ್ತು ವೆಚ್ಚದ ಬಗ್ಗೆ ತಿಳಿದಿರಬೇಕು. ಚಾಣಕ್ಯನ ಪ್ರಕಾರ ಒಬ್ಬ ಬುದ್ಧಿವಂತ ವ್ಯಕ್ತಿಯು ತನ್ನ ಆದಾಯ ಮತ್ತು ವೆಚ್ಚದ ಬಗ್ಗೆ ಸರಿಯಾದ ಮಾಹಿತಿಯನ್ನು ಹೊಂದಿರಬೇಕು ಮತ್ತು ಬುದ್ಧಿವಂತಿಕೆಯಿಂದ ಖರ್ಚು ಮಾಡುವಂತಿರಬೇಕು ಹಾಗೂ ನಮ್ಮಲ್ಲಿರುವ ಹಣವನ್ನು ಸರಿಯಾದ ಸಮಯದಲ್ಲಿ ಹೂಡಿಕೆ ಮಾಡುವ ಜ್ಞಾನವನ್ನು ಹೊಂದಿರಬೇಕು. ಇವರ ಬಯಕೆಗಳ ಕುರಿತು ತಿಳಿದಿರಬೇಕು. ಚಾಣಕ್ಯ ನೀತಿಯ ಪ್ರಕಾರ ಒಬ್ಬ ಯಶಸ್ವಿ ವ್ಯಕ್ತಿ ತನ್ನ ಸ್ನೇಹಿತರು, ಸಂಸ್ಥೆ ಅಥವಾ ಬಾಸ್ ಬಗ್ಗೆ ತಿಳಿದಿರಬೇಕು. ಈ 3 ನಿಮ್ಮಿಂದ ಏನನ್ನು ಬಯಸುತ್ತವೆ ಮತ್ತು ಅದರಂತೆ ಕೆಲಸ ಮಾಡಬೇಕು. ಇದರಿಂದ ಪ್ರಯೋಜನಗಳನ್ನು ಪಡೆಯುವ ಸಾಧ್ಯತೆ ಇದೆ. ಎಲ್ಲ ಮಾಹಿತಿಗಳನ್ನು ಮತ್ತು ಕರ್ತವ್ಯಗಳನ್ನು ನಿಭಾಯಿಸಿದರೆ ಒಬ್ಬ ಯಶಸ್ವಿ ವ್ಯಕ್ತಿ ಆಗಬಹುದು ಎಂದು ಚಾಣಕ್ಯ ಹೇಳಿದ್ದಾರೆ.